ದಿನಾಂಕ 29/1972 ಈಸ್ಟರ್ನ್ ಏರ್ಲೈನ್ ವಿಮಾನ ಸಂಖ್ಯೆ 401 163 ಪ್ರಯಾಣಿಕರು ಮತ್ತು 13 ಸಿಬ್ಬಂದಿಯನ್ನ ಹೊತ್ತು ಏನೇನೋ ಟೇಕ್ ಆಫ್ ಆಗುವುದಕ್ಕೆ ರೆಡಿಯಾಗಿತ್ತು. ಎಲ್ಲ ಅನೌನ್ಸ್ಮೆಂಟ್ ಮುಗಿದು ಟೇಕ್ ಆಫ್ ಆಗುವುದಕ್ಕೆ ವಿಮಾನ ರೆಡಿ ಇರುತ್ತೆ. ಕ್ಯಾಪ್ಟನ್ ಬಾಬ್ ಲಾಫ್ಟ್ ಸುಮಾರು 3000 ಗಂಟೆಗಳ ಕಾಲ ವಿಮಾನ ಹಾರಿಸಿರುವ ಅನುಭವ ಹೊಂದಿರುವಂತ ಕ್ಯಾಪ್ಟನ್ ಈತ. ಇಂಥ ಅನುಭವಿ ಪೈಲಟ್ ಜೊತೆ ಒಬ್ಬ ಕೋ ಪೈಲಟ್ ಕೂಡ ಇದ್ದ. ಇವರಿಬ್ಬರ ಜೊತೆಗೆ ಫ್ಲೈಟ್ ಇಂಜಿನಿಯರ್ ಡಾನ್ ರೆಫೋ ಕೂಡ ಇದ್ದ. ಬರೋಬ್ಬರಿ 9:20 ನ್ಯೂಯಾರ್ಕ್ನ ಜಾನ್ ಕೆನಡಿ ವಿಮಾನ ನಿಲ್ದಾಣದಿಂದ ಫ್ಲೋರಿಡಾದ ಮಿಯಾಮಿ ವಿಮಾನ ನಿಲ್ದಾಣಕ್ಕೆ ಈ ವಿಮಾನ ಹಾರಾಟ ಶುರು ಮಾಡಿತ್ತು. ವಿಮಾನದಲ್ಲಿದ್ದ ಪ್ರಯಾಣಿಕರೆಲ್ಲ ಆರಾಮವಾಗಿ ಕೂತು ಜರ್ನಿಯನ್ನ ಎಂಜಾಯ್ ಮಾಡ್ತಿದ್ರು. ಎಲ್ಲ ಸಹಜವಾಗಿ ಇತ್ತು. ಸುಮಾರು 2 ಗಂಟೆಗಳ ಹಾರಾಟ ಪೂರ್ತಿಯಾಗಿತ್ತು. ಇನ್ನೇನು ಫ್ಲೋರಿಡಾ ರೀಚ್ ಆಗಬೇಕಿತ್ತು. ಪೈಲಟ್ ಕೂಡ ವಿಮಾನವನ್ನ ಲ್ಯಾಂಡಿಂಗ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದ. ಎಲ್ಲರೂ ತಮ್ಮ ಡೆಸ್ಟಿನೇಷನ್ಗೆ ಬಂದು ಮುಟ್ಟಿದ್ವಿ ಅಂತ ಖುಷಿಯಲ್ಲಿದ್ರು. ವಿಮಾನ ಲ್ಯಾಂಡ್ ಮಾಡೋದಕ್ಕೆ ಕೋ ಪೈಲಟ್ ಲ್ಯಾಂಡಿಂಗ್ ಗೇರ್ ಓಪನ್ ಮಾಡೋದಕ್ಕೆ ಲಿವರ್ನ ಕೆಳಗಡೆ ಎಳೆದುಕೊಂಡ. ಸಾಮಾನ್ಯವಾಗಿ ಈ ಲಿವರ್ ಗೇರ್ ಓಪನ್ ಮಾಡಿದಾಗ ವಿಮಾನದಲ್ಲಿದ್ದ ಹಸಿರು ಬಣ್ಣದ ಲೈಟ್ ಒಂದು ಆನ್ ಆಗತ್ತೆ. ಹೀಗಾಗಿ ಕೋ ಪೈಲಟ್ ಲ್ಯಾಂಡಿಂಗ್ ಗೇರ್ ಹಿಂದೆ ಎಳೆದಿದ್ದ. ಆದರೆ ವಿಮಾನದಲ್ಲಿದ್ದ ಹಸಿರು ಲೈಟ್ ಆನ್ ಆಗ್ತಾನೆ ಇರಲಿಲ್ಲ. ಇದನ್ನು ನೋಡಿ ಕ್ಯಾಪ್ಟನ್ ಬಾಬ್ ಲಾಫ್ಟ್ಗೂ ಆತಂಕವಾಯಿತು. ಯಾಕಂದ್ರೆ ಈ ಲೈಟ್ ಆನ್ ಆಗಿಲ್ಲ ಅಂದ್ರೆ ಲ್ಯಾಂಡಿಂಗ್ ಗೇರ್ ಓಪನ್ ಆಗ್ತಿಲ್ಲ ಅಂತ ಅರ್ಥ. ಸೊ ಕೊನೆಗೂ ಬಾಬ್ ಕೂಡ ಲಿವರ್ ಗೇರ್ ಹಿಂದಕ್ಕೆ ಎಳೆದು ನೋಡ್ದ. ಆಗ್ಲೂ ಲೈಟ್ ಆನ್ ಆಗಿರಲಿಲ್ಲ. ಮುಂದೆ ಈ ವಿಚಾರವನ್ನ ಕೂಡ್ಲೆ ಏರ್ಪೋರ್ಟ್ನ ಕಂಟ್ರೋಲ್ ಯೂನಿಟ್ಗೆ ನೀಡಲಾಯಿತು. ಅಷ್ಟರಲ್ಲಿ ವಿಮಾನ ಭೂಮಿಗೆ ಹತ್ತಿರವಾಗ್ತಿತ್ತು. ಆದರೆ ಯಾವಾಗ ಲ್ಯಾಂಡಿಂಗ್ ಗೇರ್ ಸಮಸ್ಯೆ ಏರ್ಪೋರ್ಟ್ ಯೂನಿಟ್ಗೆ ಗೊತ್ತಾಯಿತು, ಅವರು ತಕ್ಷಣ ವಿಮಾನವನ್ನ 2000 ಅಡಿ ಎತ್ತರಕ್ಕೆ ಹಾರಿಸುವಂತೆ ಸೂಚಿಸಿದ್ರು. ಆಟೋ ಪೈಲಟ್ ಮೋಡ್ಗೆ ಹಾಕಿ ಲ್ಯಾಂಡಿಂಗ್ ಗೇರ್ನಲ್ಲಿ ಏನು ಸಮಸ್ಯೆ ಆಗಿದೆ ಚೆಕ್ ಮಾಡಿ ಅಂತ ಹೇಳಿದ್ರು. ಕ್ಯಾಪ್ಟನ್ಗೂ ಕೂಡ ಆತಂಕ ಆಗಿತ್ತು. ಹೀಗಾಗಿ ಕಂಟ್ರೋಲ್ ಯೂನಿಟ್ನವರು ಹೇಗೆ ಹೇಳಿದ್ರು ಹಾಗೇ ಮಾಡ್ದ. ವಿಮಾನವನ್ನ 2000 ಅಡಿ ಎತ್ತರಕ್ಕೆ ಕೊಂಡೊಯ್ದು ವಿಮಾನವನ್ನ ಆಟೋ ಪೈಲಟ್ ಮೋಡ್ಗೆ ಹಾಕ್ದ. ಆಗ ವಿಮಾನದ ಇಂಜಿನಿಯರ್ ಕ್ಯಾಬಿನ್ ಒಳಗೆ ಬಂದು ಇಂಡಿಕೇಟರ್ ಅನ್ನ ಚೆಕ್ ಮಾಡ್ತಾನೆ. ಅವನು ಮೋಸ್ಟ್ಲಿ ಇಂಡಿಕೇಟರ್ ಕೆಟ್ಟು ಹೋಗಿರ್ಬೇಕು ಅಂತ ಅನ್ಕೊಳ್ತಾನೆ. ಹೀಗಾಗಿ ಇಡೀ ಇಂಡಿಕೇಟರ್ ಅನ್ನ ಓಪನ್ ಮಾಡಿ ಚೆಕ್ ಮಾಡ್ದ. ಅವನ ಊಹೆ ಕರೆಕ್ಟ್ ಆಗಿತ್ತು. ಆದರೆ ಎಲ್ಲಾ ಲೈಟ್ ಆನ್ ಆದ್ರೂ ಆ ಹಸಿರು ಲೈಟ್ ಮಾತ್ರ ಆನ್ ಆಗ್ತಿರ್ಲಿಲ್ಲ. ಹೀಗಾಗಿ ಕ್ಯಾಪ್ಟನ್ ಕ್ಯಾಬಿನ್ ಒಳಗೆ ಹೋಗಿ ಲ್ಯಾಂಡಿಂಗ್ ಗೇರ್ಗಳನ್ನ ಚೆಕ್ ಮಾಡಿ ಅಂತ ಹೇಳ್ದ. ಇಂಜಿನಿಯರ್ ತಕ್ಷಣವೇ ಕ್ಯಾಬಿನ್ ಒಳಗೆ ಹೋಗಿ ಚೆಕ್ ಮಾಡೋದಕ್ಕೆ ಮುಂದಾಗಿದ್ದ. ಅದಾಗ್ಲೇ 10 ನಿಮಿಷ ಕಳೆದಿತ್ತು. ವಿಮಾನ ಆಟೋ ಪೈಲಟ್ ಮೋಡ್ನಲ್ಲಿತ್ತು. ಜೊತೆಗೆ ವಿಮಾನ ಭೂಮಿಗೆ ಇನ್ನೂ ಹತ್ತಿರವಾಗ್ತಿತ್ತು. ಈ ವಿಚಾರ ಯಾರ ಅರಿವಿಗೂ ಬಂದಿರಲಿಲ್ಲ. ಹಿಂದಿನ ಲ್ಯಾಂಡಿಂಗ್ ಗೇರ್ ಓಪನ್ ಆಗಿದ್ರೂ ಮುಂದಿನ ಲ್ಯಾಂಡಿಂಗ್ ಗೇರ್ ಓಪನ್ ಆಗಿರಲಿಲ್ಲ. ಆ ಗೇರ್ ಓಪನ್ ಆಗದೆ ವಿಮಾನ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ವಿಮಾನ ಇನ್ನೂ ಕೆಳಗೆ ಹೋದ ಪರಿಣಾಮ ನಿಯಂತ್ರಣ ತಪ್ಪಿ ಹೋಗಿತ್ತು. ಹಾಗಾಗಿ ವಿಮಾನದಲ್ಲಿದ್ದ ಪ್ರಯಾಣಿಕರಿಗೂ ಆತಂಕ ಶುರುವಾಗಿತ್ತು. ವಿಮಾನದ ಸಿಬ್ಬಂದಿ ಎಲ್ಲರಿಗೂ ಸಮಾಧಾನ ಪಡಿಸುವ ಕೆಲಸ ಮಾಡ್ತಿದ್ರು. ಆದರೆ ಆಕಾಶದಲ್ಲಿ ವಿಮಾನ ಅಲ್ಲೋಲ ಕಲ್ಲೋಲವಾದ್ರೆ ಎದೆ ನಡುಗದೆ ಇರುತ್ತಾ. ವಿಮಾನ 1000 ಅಡಿ ಎತ್ತರದಲ್ಲಿ ಹಾರಾಡ್ತಿತ್ತು. ಇನ್ನೂ ಕೆಳಗೆ ಹೋದ್ರೆ ಡಿಕ್ಕಿ ಹೊಡೆಯೋದು ಗ್ಯಾರಂಟಿ ಅನ್ನೋದು ಪೈಲಟ್ಗೆ ಮನವರಿಕೆಯಾಗಿತ್ತು. ಹೀಗಾಗಿ ವಿಮಾನವನ್ನ 180 ಡಿಗ್ರಿ ಮೋಡ್ನಲ್ಲಿ ಓಡಿಸುವುದಕ್ಕೆ ಪ್ರಯತ್ನ ಪಟ್ಟ. ಆದರೆ ಈ ಪ್ರಯತ್ನ ಸಫಲ ಆಗಲಿಲ್ಲ. ಕೊನೆಗೆ ಈ ಪ್ಲೇನ್ ಭೀಕರವಾಗಿ ಭೂಮಿಗೆ ಡಿಕ್ಕಿ ಹೊಡೆದು ಕ್ರ್ಯಾಶ್ ಆಯಿತು. ಈ ಪ್ಲೇನ್ ಆಕ್ಸಿಡೆಂಟ್ನಲ್ಲಿ ಬರೋಬ್ಬರಿ 101 ಪ್ರಯಾಣಿಕರು ಸಾವನ್ನಪ್ಪಿದ್ರು. 75 ಜನರನ್ನ ರಕ್ಷಣೆ ಮಾಡಲಾಗಿತ್ತು. ಏರ್ಪೋರ್ಟ್ನಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿ ವಿಮಾನದ ಅವಶೇಷಗಳು ಸಿಕ್ಕಿದ್ವು. ಹಾಗಂತ ಈ ಸ್ಟೋರಿ ಇಲ್ಲಿಗೆ ಎಂಡ್ ಆಗಲ್ಲ. ಅಸಲಿಗೆ ಕತೆ ಶುರುವಾಗೋದೇ ಇಲ್ಲಿಂದ ನೋಡಿ. ಈ ವಿಮಾನ ದುರಂತದ ಬಳಿಕ ಮತ್ತೊಂದು ಈಸ್ಟರ್ನ್ ಏರ್ಲೈನ್ ಫ್ಲೈಟ್ ಟ್ರೈಸ್ಟಾರ್ 318 ಕೂಡ ನ್ಯೂಯಾರ್ಕ್ನಿಂದ ಮತ್ತೆ ಪ್ರಯಾಣ ಬೆಳೆಸಿತ್ತು. ವಿಮಾನ ಹಾರಾಟ ಶುರುವಾಗುತ್ತಲೇ ವಿಮಾನದಲ್ಲಿದ್ದ ಏರ್ ಹೋಸ್ಟರ್ ಮ್ಯೂರಿ ಪ್ರಯಾಣಿಕರ ಬೇಕು ಬೇಡಗಳ ಬಗ್ಗೆ ಕೇಳ್ತಾ ಫುಡ್ ಸ್ಟೋರೇಜ್ ಬಳಿ ಹೋದಾಗ ಆಕೆ ಓವನ್ ಓಪನ್ ಮಾಡ್ತಾಳೆ. ಒಳಗೆ ಐಟಮ್ ಒಂದನ್ನ ಇಡುವುದಕ್ಕೆ ಹೋದಾಗ ಅವಳ ಕಣ್ಮುಂದೆ ಒಂದು ಭಯಾನಕ ಮುಖ ಕಂಡಿತ್ತು. ಆ ಆಕೃತಿಯ ಕಣ್ಣುಗಳು ಮಿಟುಕುತ್ತಿದ್ವು. ಇದನ್ನು ನೋಡಿ ಮ್ಯಾರಿ ಚೀರೋದಕ್ಕೆ ಶುರು ಮಾಡಿದ್ಲು. ಅವಳ ಕಂಠದಿಂದ ಧ್ವನಿಯೇ ಬರ್ತಿರ್ಲಿಲ್ಲ. ಅವಳಿಗೆ ಇದು ಭ್ರಮೆ ಅಂತ ಅನಿಸಿ ಮತ್ತೆ ಓವನ್ ಒಳಗೆ ಕೈ ಹಾಕಿದಾಗ ಮತ್ತೆ ಆಕೃತಿ ಕಣ್ಮುಂದೆ ಬಂತು. ಆ ಆಕೃತಿ ಕತ್ತು ಅಲ್ಲಾಡಿಸಿ ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಡ್ತು. ಮ್ಯೂರಿ ಭಯದಿಂದ ಆ ಜಾಗದಿಂದ ಓಡಿ ಹೋಗಿ ಫ್ಲೈಟ್ ಇಂಜಿನಿಯರ್ಗೆ ನಡೆದಿರೋದನ್ನ ಹೇಳಿದ್ಲು. ಫ್ಲೈಟ್ ಇಂಜಿನಿಯರ್ಗೆ ಮೊದಲು ಇದು ತಮಾಷೆ ಅಂತ ಅನಿಸಿತ್ತು. ಬಳಿಕ ಖುದ್ದು ಅವನು ಫುಡ್ ಸ್ಟೋರೇಜ್ ಬಳಿ ಹೋಗಿ ನೋಡಿದಾಗ ಅವನ ಕಣ್ಣಿಗೂ ಆ ವಿಚಿತ್ರ ಆಕೃತಿ ಬಿದ್ದಿತ್ತು. ವಿಚಿತ್ರ ಏನಂದ್ರೆ ಈ ಫ್ಲೈಟ್ಗೆ ಆದಷ್ಟು ಬೇಗ ಬೆಂಕಿ ಹೊತ್ತಿಕೊಳ್ಳುತ್ತೆ ಅಂತ ವಿಚಿತ್ರ ಆಕೃತಿ ಹೇಳ್ತಾ ಇತ್ತು.
ಇದಿಷ್ಟು ಹೇಳಿ ಆಕೃತಿ ಅಲ್ಲಿಂದ ಮಾಯವಾಯಿತು. ಮ್ಯೂರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗಿರಲಿಲ್ಲ. ಆದರೆ ಇಂಜಿನಿಯರ್ ಆ ಆಕೃತಿಯನ್ನ ಗುರುತು ಹಿಡಿದಿದ್ದ. ಅಸಲಿಗೆ ಆ ಮುಖ ಬೇರೆ ಯಾರದ್ದೂ ಆಗಿರಲಿಲ್ಲ. ಈ ಹಿಂದೆ ಕ್ರ್ಯಾಶ್ ಆಗಿದ್ದ ಫ್ಲೈಟ್ ನಂಬರ್ 401ರಲ್ಲಿ ಸಾವನ್ನಪ್ಪಿದ್ದ ಫ್ಲೈಟ್ ಇಂಜಿನಿಯರ್ ಡಾನ್ ರೆಪೋದಾಗಿತ್ತು. ಯಾವಾಗ ಈ ವಿಷಯ ಉಳಿದ ಸಿಬ್ಬಂದಿಗೆ ಹೇಳಿದ್ರು ಅವರು ಕೂಡ ಇದೆಲ್ಲ ಸುಳ್ಳು ಅಂತ ಅನ್ಕೊಂಡಿದ್ರು. ಆದರೆ ಮುಂದೆ ನಡೆಯಬಾರದು ನಡೆದಿತ್ತು. ಯಾಕಂದ್ರೆ ವಿಮಾನದ ಇಂಜಿನ್ ಕೆಲಸ ಮಾಡೋದು ನಿಂತು ಹೋಗಿತ್ತು. ಹೀಗಾಗಿ ಪೈಲಟ್ ವಿಮಾನವನ್ನ ಮೆಕ್ಸಿಕೋದಿಂದ ವಾಪಸ್ ನ್ಯೂಯಾರ್ಕ್ ಕಡೆಗೆ ತಿರುಗಿಸಿದ್ದ. ಬಳಿಕ ವಿಮಾನವನ್ನ ಅಲ್ಲೇ ಲ್ಯಾಂಡ್ ಮಾಡಿ ಪ್ರಯಾಣಿಕರಿಗೆ ಕಾಯುವಂತೆ ಹೇಳಲಾಗಿತ್ತು. ಇದಾದ ಮೇಲೆ ವಿಮಾನವನ್ನ ಚೆಕ್ ಮಾಡಿ ಪ್ರಯಾಣಿಕರಿಲ್ಲದೆ ಮತ್ತೆ ಹಾರಿಸಲಾಗಿತ್ತು. ಆದರೆ ವಿಮಾನ ಹಾರ್ತಿದ್ದಂತೆ ವಿಮಾನದ ಎಡಭಾಗದಲ್ಲಿರುವ ಇಂಜಿನ್ಗೆ ಬೆಂಕಿ ಹೊತ್ತಿಕೊಂಡಿತ್ತು. ಇದನ್ನು ನೋಡಿ ಜನ ಬೆಚ್ಚಿ ಬಿದ್ದಿದ್ರು. ಆಗ ಮ್ಯೂರಿ ಮತ್ತು ಫ್ಲೈಟ್ ಇಂಜಿನಿಯರ್ಗೆ ಡಾನ್ ರೆಪೋ ಹೇಳಿದ್ದ ಮಾತು ನೆನಪಾಗಿತ್ತು. ಇದಾದ ಮೇಲೆ ಉಳಿದ ಸಿಬ್ಬಂದಿಗೂ ಮ್ಯೂರಿ ಹೇಳ್ತಿರುವ ಮಾತು ನಿಜ ಅಂತ ಅನಿಸಿತ್ತು. ಒಂದು ವೇಳೆ ಎಲ್ಲರೂ ಇದೇ ಫ್ಲೈಟ್ನಲ್ಲಿದ್ದಿದ್ರೆ ವಿಮಾನದಲ್ಲಿದ್ದ ಪ್ರಯಾಣಿಕರು, ಉಳಿದ ಸಿಬ್ಬಂದಿ ಎಲ್ಲರೂ ಸುಟ್ಟು ಭಸ್ಮವಾಗ್ತಿದ್ರು. ಈ ಘಟನೆ ನಡೆದ ಬಳಿಕ ಈ ವಿಮಾನಕ್ಕೆ ದಿ ಗೋಸ್ಟ್ ಫ್ಲೈಟ್ 401 ಅನ್ನೋ ಹೆಸರಿನಿಂದ ಕರೆಯಲಾಗಿತ್ತು. ಬಳಿಕ 301 ವಿಮಾನವನ್ನ ಪರಿಶೀಲನೆ ನಡೆಸಿದಾಗ ಆ ವಿಮಾನದಲ್ಲಿ ಆಲ್ಮೋಸ್ಟ್ ಪಾರ್ಟ್ಸ್ಗಳನ್ನು 401ನಲ್ಲಿ ಉಳಿದಿದ್ದ ಅವಶೇಷಗಳನ್ನೇ ಬಳಸಲಾಗಿತ್ತು ಅಂತ ತಿಳಿದು ಬಂದಿತ್ತು. ವಿಚಿತ್ರ ಏನಂದ್ರೆ ಆ ಓವನ್ ಕೂಡ ಫ್ಲೈಟ್ 401 ರದ್ದು ಆಗಿತ್ತು. ಅದೇನೇ ಇರಲಿ, ಒಂದು ಸಣ್ಣ ಸುಳಿವಿನಿಂದ ಫ್ಲೈಟ್ 301ರಲ್ಲಿದ್ದ ಪ್ರಯಾಣಿಕರು ಸಾವನ್ನಪ್ಪೋದು ತಪ್ಪಿ ಹೋಗಿತ್ತು. ಒಂದು ವೇಳೆ ಆ ವಿಮಾನದಲ್ಲಿ ದೆವ್ವ ಇದೆ ಅನ್ನೋದಾದ್ರೆ ಇಂಥ ಕೆಲಸಗಳಿಗೆ ದೆವ್ವದ ಅವಶ್ಯಕತೆ ಇದೆಯಲ್ವಾ? ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ.